ಸಚಿವ ಸಂಪುಟ ರಚನೆಗೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ಹೈಕಮಾಂಡ್ ಮಟ್ಟದಲ್ಲೂ ಕೂಡ ಇದೀಗ ಕಸರತ್ತು ಶುರುವಾಗುತ್ತೆ. ಸಚಿವ ಸಂಪುಟ ರಚನೆಗಾಗಿ 3 ಪಟ್ಟಿ, ಒಂದು ಡಿಕೆ ಶಿವಕುಮಾರ್ ಅವರದ್ದು, ಮತ್ತೊಂದು ಸಿದ್ದರಾಮಯ್ಯನವರದ್ದು, ಮಗದೊಂದು ಹೈಕಮಾಂಡ್ನಿಂದ ತಯಾರಾಗಿರುವಂತಹ ಸಚಿವರ ಪಟ್ಟಿ. 3 ಪಟ್ಟಿಯಲ್ಲಿ ಯಾರಿಗೆ ಸಚಿವ ಸ್ಥಾನದ ಅದೃಷ್ಟ ಒಲಿಯುತ್ತೆ? ಇವತ್ತು ಖರ್ಗೆ ಅವರ ನಿವಾಸದಲ್ಲಿ 3 ಪಟ್ಟಿಗಳ ಬಗ್ಗೆ ಕೂಡ ಚರ್ಚೆ ಆಗುತ್ತೆ. ಡಿಕೆ ಶಿವಕುಮಾರ್ ಅವರು ಒಂದು ಪಟ್ಟಿಯನ್ನು ತಯಾರು ಮಾಡಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತಹ ಒಂದು ಎಕ್ಸ್ಕ್ಲೂಸಿವ್ ಫೋಟೋ ಕೂಡ ಲಭ್ಯವಾಗಿತ್ತು TV9ಗೆ. ವಿಮಾನದಲ್ಲೇ ಕೂತು ಅದರ ಪರಿಶೀಲನೆಯಲ್ಲಿ ಡಿಕೆ ಶಿವಕುಮಾರ್ ಅವರು ತೊಡಗಿದ್ರು. ಮತ್ತೊಂದು ಕಡೆ ಸಿದ್ದರಾಮಯ್ಯನವರಿಂದಲೂ ಕೂಡ ಒಂದು ಪಟ್ಟಿ ತಯಾರಾಗಿದೆ. ಅದರಲ್ಲಿ ತಮ್ಮ ಆಪ್ತರಿಗೆ ಸಚಿವ ಸ್ಥಾನವನ್ನು ಕೊಡಿಸೋದಕ್ಕೆ ಸಿದ್ದರಾಮಯ್ಯನವರು ಪ್ರಯತ್ನವನ್ನ ಪಡಲಿದ್ದಾರೆ. ಅದರಲ್ಲಿ ಎಷ್ಟರ ಮಟ್ಟಿಗೆ ಸಕ್ಸಸ್ ಆಗ್ತಾರೆ ಅನ್ನೋದನ್ನ ಕಾದು ನೋಡಬೇಕಿದೆ. ಈ ಇಬ್ಬರೂ ನಾಯಕರ ಹೊರತಾಗಿ ಹೈಕಮಾಂಡ್ ಮಟ್ಟದ ನಾಯಕರ ಬಳಿ ಒಂದು ಪಟ್ಟಿ ರೆಡಿ ಆಗಿದೆ. ಅವರ ತಲೆಯಲ್ಲಿ ಯಾರ್ಯಾರಿಗೆ ಸಚಿವ ಸ್ಥಾನವನ್ನ ಕೊಡಬೇಕು ಅನ್ನೋದ್ರ ಬಗ್ಗೆ ಚಿಂತನೆಯಾಗಿದೆಯೋ ಅವರ ಹೆಸರನ್ನ ಕೂಡ ಅವರು ಬರೆದಿಟ್ಕೊಂಡಿದ್ದಾರೆ. ಎಸ್, ಸಂಪುಟ ರಚನೆ ಬಗ್ಗೆ ಇವತ್ತು ಏನೆಲ್ಲ ಚರ್ಚೆ ಆಗುತ್ತೆ ಅಂತ ನೋಡ್ತಾ ಹೋದ್ರೆ ನಾವು ಆಗ್ಲೇ ಹೇಳಿದ ಹಾಗೆ ಮೊದಲ ಪಟ್ಟಿ ಸಚಿವರ ಬಗ್ಗೆ. ಇನ್ನು ಯಾರನ್ನು ಮುಂದುವರಿಸಬೇಕು, ಯಾರನ್ನು ಕೈ ಬಿಡಬೇಕು ಆ ಬಗ್ಗೆ ಚರ್ಚೆ ಆಗುತ್ತೆ. ಅದರ ಜೊತೆಗೆ ಹೆಚ್ಚುವರಿ DCM ಬೇಕಾ, KPCC ಅಧ್ಯಕ್ಷ ಸ್ಥಾನದ ವಿಚಾರ, ಇದ್ರ ಬಗ್ಗೆ ಕೂಡ ಚರ್ಚೆಯಾಗಲಿದೆ. ಹೆಚ್ಚುವರಿ DCM ಇದ್ರೆ ಯಾರಿಗೆ ಪ್ರಾತಿನಿಧ್ಯ, ಇನ್ನು ಸಮನ್ವಯ ಸಮಿತಿ ಬೇಕಾ, ಕೋರ್ ಕಮಿಟಿ ಮಾದರಿ ಬೇಕಾ, ಹಾಗೆ ಸಿದ್ದರಾಮಯ್ಯ ಪುತ್ರ ಯತೀಂದ್ರ ಅವರ ಸ್ಥಾನಮಾನದ ವಿಚಾರ, ಅದರ ಜೊತೆಗೆ ಬರಲಿರುವಂತಹ ರಾಜ್ಯಸಭಾ ಚುನಾವಣೆಯ ಪ್ರಕ್ರಿಯೆ ಮತ್ತು ಅಭ್ಯರ್ಥಿಗಳ ಆಯ್ಕೆ, ಹಾಗೆ ಸಚಿವ ಸ್ಥಾನ ಹಂಚಿಕೆಯ 2ನೇ ಪಟ್ಟಿ, ಅಂದ್ರೆ 2 ಹಂತದಲ್ಲೇನು ಪ್ರಮಾಣ ವಚನ ಅಂತ ಹೇಳಲಾಗ್ತಾ ಇದೆ. ಹಾಗಾಗಿ ಇದೆಲ್ಲ ವಿಷಯಗಳು ಕೂಡ ವಿಸ್ತೃತವಾಗಿ ಚರ್ಚೆಯಾಗಿ ಒಂದು ಸ್ಪಷ್ಟ ನಿರ್ಣಯಕ್ಕೆ ಹೈಕಮಾಂಡ್ ಬರಬೇಕಾಗಿದೆ. ಆ ಹಿನ್ನೆಲೆಯಲ್ಲೇ ನಿಯೋಜಿತ CM ಮತ್ತು ಮಾಜಿ CM ಅನ್ನ ಕರೆಸಿಕೊಂಡಿರುವಂಥದ್ದು ಹೈಕಮಾಂಡ್. ಇವತ್ತು ಹೈಕಮಾಂಡ್ ನಾಯಕರುಗಳ ಜೊತೆ ಚರ್ಚೆಯನ್ನ ನಡೆಸ್ತಾರೆ. ಏನಾಗುತ್ತೆ ಹಾಗಿದ್ರೆ ಡೀಟೇಲ್ಸ್ ಪಡೆಯೋಣ. ನಮ್ಮ ಪ್ರತಿನಿಧಿ ಪ್ರಸನ್ನ ಲೈವ್ ನಲ್ಲಿ ಜಾಯ್ನ್ ಆಗಿದ್ದಾರೆ. ಪ್ರಸನ್ನ, ಇವತ್ತು ಹೈಕಮಾಂಡ್ ನಾಯಕರು ಏನೇನು ಚರ್ಚೆ ಮಾಡ್ತಾರೆ? ವೆರಿ ಇಂಟ್ರೆಸ್ಟಿಂಗ್ ಅನ್ಸುತ್ತೆ. ಯಾಕಂದ್ರೆ 2-3 ವಿಚಾರಗಳಿರುವಂಥದ್ದು. ಒಂದು, ಈಗ DK ಸಂಪುಟಕ್ಕೆ ಸೇರ್ಪಡೆಯಾಗೋರು ಯಾರ್ಯಾರು, ಈ ಹಿಂದೆ ಇದ್ದವರಲ್ಲಿ ಯಾರನ್ನು ಮುಂದುವರಿಸ್ತಾರೆ, ಅದರ ಜೊತೆಗೆ DCM ವಿಚಾರ, ಅದು ಕೂಡ ಕ್ರಿಯೇಟ್ ಆಗುತ್ತೋ ಇಲ್ವೋ ಅನ್ನುವಂಥದ್ದಿದೆ. ಅದರ ಜೊತೆಗೆ ಇನ್ನೂ ಹಲವಾರು ಫ್ಯಾಕ್ಟರ್ಗಳಿರುವಂಥದ್ದು. ಎಲ್ಲದಕ್ಕೂ ಇವತ್ತೇ ಉತ್ತರ ಸಿಕ್ಬಿಡುತ್ತಾ? ಇವತ್ತೇ ವಿಸ್ತೃತವಾಗಿ ಚರ್ಚೆ ಮಾಡಿ ಒಂದು ಫೈನಲ್ ಡಿಸಿಷನ್ಗೆ ಬರುವಂತಹ ಸಾಧ್ಯತೆಗಳು ಎಷ್ಟು, ಏನ್ ಲೆಕ್ಕಾಚಾರ ಅಂತ? ಪ್ರತಿಮಾ, ಇವತ್ತು 10 ವಿಷಯಗಳ ಚರ್ಚೆಗೆ ಅಂತೇಳಿ ಸಿದ್ದರಾಮಯ್ಯ ಮತ್ತು DK ಶಿವಕುಮಾರ್ ಅವರು ಬೆಳಗ್ಗೆ 10 ಗಂಟೆಗೆ ದೆಹಲಿಗೆ ಹಾರ್ತಾರೆ. ಎಲ್ಲದಕ್ಕೂ ಕೂಡ ಉತ್ತರ ಸಿಗುವಂತ ಸಾಧ್ಯತೆ ಬಹಳ ಕಡಿಮೆ ಇದೆ. ಕೆಲವೊಂದಿಷ್ಟು ವಿಷಯಗಳಿಗೆ ಮಾತ್ರ ಒಂದು ಸ್ಪಷ್ಟತೆಯನ್ನು ಕೊಡೋದಕ್ಕೆ ಹೈಕಮಾಂಡ್ನ ಕೈಯಲ್ಲೂ ಕೂಡ ಸಾಧ್ಯವಾಗಬಹುದು. ಒಂದು, ಸಿದ್ದರಾಮಯ್ಯನವರು ಈ ಹಿಂದೆ ಸುಮಾರು 15 ಜನರ ಪಟ್ಟಿಯನ್ನ ಹೈಕಮಾಂಡ್ ಗಮನಕ್ಕೆ ತಂದಿದ್ರು, ಅವ್ರನ್ನ ಕೈ ಬಿಡಬೇಕು ಅಂತ ಹೇಳಿ. ಬಹುತೇಕ ಆ ಪಟ್ಟಿಗೆ ಇವತ್ತು ಹೈಕಮಾಂಡ್ ಒಪ್ಪಿಗೆಯನ್ನು ಸೂಚಿಸಿದ್ದೆ ಆದ್ರೆ ಅಂತವ್ರನ್ನ ಕೈ ಬಿಡುವಂತಹ ಸಾಧ್ಯತೆಗಳಿದಾವೆ. ಆ ವಿಚಾರ ಯಾರನ್ನ ಕೈ ಬಿಡಬೇಕು, ಯಾರನ್ನ ಉಳಿಸ್ಕೊಳ್ಬೇಕು ಅನ್ನುವಂತ ಒಂದು ಮೊದಲನೆಯ ಕ್ಲಿಯರ್ ಆದ್ರೆ, ಈಗ ನಾಡಿದ್ದು ಪ್ರಮಾಣ ವಚನವನ್ನ ಯಾರೆಲ್ಲ ತೆಗೆದುಕೊಳ್ಬೇಕು ಅನ್ನೋ ಬಗ್ಗೆ ಒಂದಷ್ಟು ಚರ್ಚೆಗಳು ಖಂಡಿತವಾಗಿಯೂ ಕೂಡ ಆಗ್ತವೆ. DK ಶಿವಕುಮಾರ್ ಅವರ ಜೊತೆಗೆ ಒಂದು ಸಾಲಿಡ್ ಆದಂತಹ ಟೀಮನ್ನ, ಮೊಟ್ಟ ಮೊದಲ ಟೀಮನ್ನ ಹೇಗೆ ಕ್ರಿಯೇಟ್ ಮಾಡಬೇಕು ಅನ್ನೋ ಬಗ್ಗೆ ಒಂದು ಸುದೀರ್ಘವಾದಂತಹ ಚರ್ಚೆ ಖಂಡಿತವಾಗಿಯೂ ಕೂಡ ಆಗುತ್ತೆ. ಇನ್ನೊಂದಷ್ಟು ಮಂದಿ ಪ್ರಯತ್ನ ಮಾಡ್ತಾ ಇರುವಂತದ್ದು ನಾವು ಆ ಮೊದಲ ಪಟ್ಟಿಯಲ್ಲೇ ಬರಬೇಕು ಅಂತ ಹೇಳಿ. ಅಂದ್ರೆ DK ಶಿವಕುಮಾರ್ ಅವರ ಜೊತೆ 8ರಿಂದ 10 ಮಂದಿ ಪ್ರಮಾಣ ವಚನವನ್ನು ಸ್ವೀಕರಿಸಿದ್ದೆ ಆದ್ರೆ ಆ ಪಟ್ಟಿಯಲ್ಲಿಯೇ ತಾವಿರಬೇಕು, ಆ ಸ್ಥಾನದಲ್ಲಿ ತಾವಿರಬೇಕು ಅಂತ ಹೇಳಿ ಕೆಲವರ ಪ್ರಯತ್ನ ಜೋರಾಗಿ ನಡೀತಾ ಇದೆ. ಇದರ ಜೊತೆಗೆ KPCC ಅಧ್ಯಕ್ಷ ಸ್ಥಾನದ ವಿಚಾರದಲ್ಲಿ ಹಾವು ಏಣಿಯ ಆಟ ನಡೀತಾ ಇದೆ. ಸತೀಶ್ ಜಾರಕಿಹೊಳಿ ಅವರ ಹೆಸರು ಮುಂಚೂಣಿಯಲ್ಲಿ ಇದ್ರೂ ಕೂಡ ಅದನ್ನ ತಪ್ಪಿಸೋದಕ್ಕೆ ಬೇಕಂತ ಪ್ರಯತ್ನಗಳನ್ನ ಕೆಲವರು ಮಾಡ್ತಿದ್ದಾರೆ ಅನ್ನುವಂತ ಒಂದು ಅಸಮಾಧಾನ, ಆ ರೀತಿಯ ಆಕ್ಷೇಪವನ್ನ ಸತೀಶ್ ಜಾರಕಿಹೊಳಿ ಅವರು ಹೊಂದಿದ್ದಾರೆ. ಈ ಕಾರಣಕ್ಕೋಸ್ಕರ KPCC ಅಧ್ಯಕ್ಷ ಸ್ಥಾನದ ವಿಚಾರದಲ್ಲೂ ಕೂಡ ಒಂದು ಕ್ಲಾರಿಟಿ ಬರಬೇಕಾಗಿದೆ. ಮುಖ್ಯಮಂತ್ರಿ ಸ್ಥಾನಕ್ಕೆ ಏರುವಂತಹ DK ಶಿವಕುಮಾರ್ ಅವರು ಇನ್ನೂ ಬಹಳಷ್ಟು ದಿನಗಳ ಕಾಲ KPCC ಅಧ್ಯಕ್ಷ ಸ್ಥಾನವನ್ನ ಹಾಗೆ ಇಟ್ಕೊಳ್ಳೋದಕ್ಕೆ ಸಾಧ್ಯವಿಲ್ಲ. ಇನ್ನೊಂದು 10 ದಿನ 15 ದಿನದ ಒಳಗಾಗಿ ಅದು ಕ್ಲಿಯರ್ ಆಗಬೇಕಾಗುತ್ತೆ. ಈ ಎಲ್ಲ ಸುಮಾರು 8-10 ವಿಚಾರಗಳ ಬಗ್ಗೆ ಇವತ್ತು ದೆಹಲಿಯಲ್ಲಿ ಖಂಡಿತವಾಗಿಯೂ ಕೂಡ ಚರ್ಚೆ ನಡೆಯುತ್ತೆ. ಪ್ರತಿಮಾ, ಥ್ಯಾಂಕ್ ಯು ಪ್ರಸನ್ನ. ಎಸ್, ಇನ್ನು ಫುಲ್ ಹ್ಯಾಪಿ ಮೂಡ್ ನಲ್ಲಿದ್ದಾರೆ. ಎಸ್, DK ಶಿವಕುಮಾರ್ ಅವರು ಫುಲ್ ಹ್ಯಾಪಿ ಆಗಿದ್ದಾರೆ. ನಿಯೋಜಿತ CM DK ಶಿವಕುಮಾರ್ ಸದಾಶಿವನಗರದ ಮನೆಯಲ್ಲಿ ಮಂದಸ್ಮಿತರಾಗಿ ಪೋಸ್ ಕೊಟ್ಟಿದ್ದಾರೆ. ಮನೆಯ ಬಾಲ್ಕನಿಗೆ ಬಂದು ನಗುನಗುತ್ತಾ DK ಶಿವಕುಮಾರ್ ಅವರು ನಿಂತಿದ್ದಾರೆ. ಅಭಿಮಾನಿಗಳು, ಕಾರ್ಯಕರ್ತರತ್ತ ಕೈ ಸನ್ನೆ ಮಾಡ್ತಾ ಖುಷಿಯಾಗಿ ಇದ್ದಂತಹ ಚಿತ್ರಣ ಕಂಡು ಬಂದಿದೆ. ಸ್ವಲ್ಪ ಹೊತ್ತು ಕೈ ಬೀಸಿಯೇ ಬಾಲ್ಕನಿಯಲ್ಲಿ ನಿಂತಿದ್ರು. ಬಂದವರನ್ನ ಖುಷಿಯಾಗಿ ಅವರು ನೋಡಿ ನಗು ಬೀರಿದ್ದಾರೆ, ಗಮನಿಸ್ತಾ ಇದ್ದೀರಿ. DK ಶಿವಕುಮಾರ್ ಅವರು ಕಾಂಗ್ರೆಸ್ನ ಟ್ರಬಲ್ ಶೂಟರ್. ಕಾಂಗ್ರೆಸ್ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಇದ್ದಾಗ ಅದಕ್ಕೆ ಪರಿಹಾರವನ್ನು ಕಂಡುಕೊಳ್ಳುವಂತಹ
ಚಾಕಚಕ್ಯತೆಯ ನಾಯಕ ಅಂತ ಹೆಸರು ಮಾಡಿದವರು. ಅವರು ಮುಖ್ಯಮಂತ್ರಿ ಪಟ್ಟವನ್ನು ಅಲಂಕರಿಸಬೇಕು ಅನ್ನೋದು ಬಹುದಿನಗಳ ಕನಸಾಗಿತ್ತು. ಅವರ ಅಭಿಮಾನಿಗಳು, ಅವರ ಬೆಂಬಲಿಗರು, ಕಾರ್ಯಕರ್ತರೆಲ್ಲರೂ ಕೂಡ ಕಾಯ್ತಾ ಇದ್ರು. ಎಲ್ಲಿ ಅದು ಸಿಗುತ್ತೋ ಇಲ್ವೋ ಅನ್ನೋದ್ರ ಬಗ್ಗೆನೂ ಕೂಡ ಒಂದಷ್ಟು ಆತಂಕಗಳಿತ್ತು. ಆದರೆ ಈಗ ಅಧಿಕಾರ ಹಂಚಿಕೆಯ ಸೂತ್ರ ಅಥವಾ ಕೊಟ್ಟ ಮಾತಿನಂತೆ ಏನು ನಿರ್ಧಾರ ಆಗಿತ್ತೋ ಆ ಪ್ರಕಾರ ಡಿ.ಕೆ. ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿ ಸ್ಥಾನ ಸಿಕ್ಕಿದೆ. ಪ್ರಮಾಣ ವಚನ ಸ್ವೀಕಾರಕ್ಕೆ ದಿನಾಂಕವೂ ಕೂಡ ನಿಗದಿಯಾಗಿದೆ. ಅಜ್ಜಯ್ಯ ಅವರು ಕೊಟ್ಟಂತಹ ಶುಭ ಮುಹೂರ್ತದಲ್ಲೇ ರಾಜ್ಯದ ಸಿಎಂ ಆಗ್ತಿದ್ದಾರೆ. ಸದ್ಯಕ್ಕೆ ನಿರಾಳರಾಗಿದ್ದಾರೆ ಡಿ.ಕೆ. ಶಿವಕುಮಾರ್ ಅವರು. ಅವರ ಮುಂದೆ ಸಚಿವ ಸಂಪುಟ ರಚನೆಗೆ ಸಂಬಂಧಪಟ್ಟಂತೆ ಒಂದಷ್ಟು ವಿಚಾರಗಳು, ಒತ್ತಡಗಳು ಇರಬಹುದು. ಅದನ್ನು ಹೈಕಮಾಂಡ್ ಜೊತೆಗೆ ಚರ್ಚೆ ಮಾಡಿ ಇತ್ಯರ್ಥ ಮಾಡಿಕೊಳ್ತಾರೆ. ಆದರೆ ಸದ್ಯದ ಮಟ್ಟಿಗಂತೂ ಡಿ.ಕೆ. ಶಿವಕುಮಾರ್ ಅವರು ಹ್ಯಾಪಿಯಾಗಿದ್ದಾರೆ, ನಿರಾಳರಾಗಿದ್ದಾರೆ. ಯಾವುದೇ ರೀತಿಯ ಕ್ಲಿಷ್ಟ ಅನ್ನಿಸುವಂತಹ ಸಮಸ್ಯೆಗಳು ಕಣ್ಣ ಮುಂದೆ ಇಲ್ಲ. ಹಾಗಾಗಿನೇ ಖುಷಿಯಾಗಿ ಕಂಡು ಬಂದಿದ್ದಾರೆ ಅವರ ನಿವಾಸದ ಬಾಲ್ಕನಿಯಲ್ಲಿ.